ಆಫ್ಕೋರ್ಸ್ ಸಾಮಾಜಿಕ ಜಾಲತಾಣ, ಮೊಬೈಲ್, OTT ಇದೆಲ್ಲ ಕಾರಣಕ್ಕಾಗಿ ಸಿನಿಮಾಕ್ಕೆ ಜನ ಬರ್ತಾಯಿಲ್ಲ. ಏನೋ ಒಂದು ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಜಗತ್ತಿನ ಎಲ್ಲ ಇದನ್ನು ನಾವು ನೋಡ್ಕೋಬೋದು, ಸಮಸ್ಯೆ ಇಲ್ಲ. ಆದರೆ ಅವರಿಗೆ ಅದನ್ನು ನೋಡ್ತಾ ಇದ್ದಾಗೆ ಇದನ್ನು ನಾನು ದೊಡ್ಡ ಥಿಯೇಟ್ರಿನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂತ ಅನಿಸ್ಬೇಕು. ಅನಿಸಿದಾಗ ಅವರು ನೋಡ್ತಾರೆ. ನಾವೇ ತೊಗೊಂಡ್ರೆ ಒಂದು ಸಿನಿಮಾ ಯಾವುದೋ ಒಂದು, ಈಗ ಆವೇಶಮ್ ಅಂತ ಒಂದು ಬಂದಿದೆ ಮಲಯಾಳಂ ಫಿಲ್ಮ್, ಸುಮ್ಮನೆ ಇದರಲ್ಲಿ ನೋಡೋಂಥದ್ದಲ್ಲ, ದೊಡ್ಡ ಸ್ಕ್ರೀನಲ್ಲಿ ಹಾಗೆ ನೋಡಬೇಕು ಅವನು ಏನು ಅಂತ. ಎಂಥ ಅದ್ಭುತ ನಟ. ಅವನಿಗೆ ಗೊತ್ತಿಲ್ಲ ಅವನು ಯಾಕೆ ಮಾಡ್ತಾಯಿದ್ದಾನೆ ಎಂಬುದು ಅವನಿಗೆ ಗೊತ್ತಿಲ್ಲ. ಅಂಥ ಒಂದು ಚಳವಳಿ ನಡಿಬೇಕು ಇಲ್ಲಿ. ಆಮೇಲೆ ಇನ್ನೊಂದು ಸಿನಿಮಾ ಬಾಯ್ಸ್ ಅಂತ, ಮಂಜು, ಆ ಸಿನಿಮಾ ಅದು ಕಂಟೆಂಟ್ಸ್ ಅದು. ನಾವು ಆ ಗುಹೆ ಒಳಗೆ ಅಲ್ಲಿ ಕೆಳಗೆ ಬೀಳ್ತೇವೆ ಅಂತ ನಾವೇ ಬೀಳ್ತಾ ಇರ್ತೇವೆ. ಇಡೀ ಥಿಯೇಟ್ರೇ ಅದು ಸುರಂಗ ಆಗಿರ್ತದೆ ಅಂತ ಆ ಕಲ್ಪನೆ ಇದೆಯಲ್ಲ. ನಂತರ ನೋಡಿದರೆ ಸೆಟ್ ಅವರು ತೋರಿಸ್ತಾರೆ ಕಣ್ಣಾರೆ, ಸೆಟ್ ಅಷ್ಟೇ. ಹೇಗೆ ಸಾಧ್ಯ ಆಯಿತು? ಈ ಮಳೆಯಲ್ಲಿ ಇಲ್ಲಿ ಸಾಧ್ಯ ಆಗೋದಿರೋದು, ಅದಕ್ಕಿಂತ ಹೆಚ್ಚಿನ ಪವಾಡ ನಿರ್ಮಾಣ ಮಾಡುವಂಥ ಕೆಪಾಸಿಟಿ ಕನ್ನಡಿಗರಿಗಿದೆ. ನಾವು ಮಾಡಿ ತೋರಿಸಿದ್ವಿ, 70 ದಶಕ 80 ದಶಕದಲ್ಲಿ ಮಾಡಿ ತೋರಿಸಿದ್ದೀವಿ ಎಂತ ಅಂತೇಳಿ ಸಿನಿಮಾ. ಆಗ ಅವರೆಲ್ಲ ಪುಟ್ಟಣ್ಣ ಮಾಡ್ತಾಯಿದ್ದ ಸಿನಿಮಾ ನೋಡಲಿಕ್ಕಾಗಿ ಬಾಲಚಂದ್ರಂಥ ಘಟಾನುಘಟಿಗಳೆಲ್ಲ ಇಲ್ಲಿ ಬರ್ತಾಯಿದ್ರು ಬೆಂಗಳೂರಿಗೆ. ಪಾಪ ಅವರು ಬರಬೇಡ ಅಂತೇಳಿ ಪುಟ್ಟಣ್ಣ ಅಲ್ಲಿ ಸ್ಕ್ರೀನಿಂಗ್ ಅರೇಂಜ್ ಮಾಡ್ತಾಯಿದ್ರು ಚೆನ್ನೈನಲ್ಲಿ. ಇಂಥದ್ದೆಲ್ಲ ನಡೀತಾ ಇತ್ತು. ಇವಾಗೇನು ಕಮ್ಮಿ ಏನಲ್ಲ, ಕಾಂತಾರ ನೋಡಲಿಕ್ಕೆ ಅಲ್ಲಿಂದಲೂ ಬಂದಿದ್ದಾರೆ, ಅಲ್ಲೂ ಕಾಂತಾರ ರಿಲೀಸ್ ಆಗಿದೆ, ಸ್ಕ್ರೀನಿಂಗ್ ಆಗಿದೆ, ಎಲ್ಲ ಆಗಿದೆ. ಒಂದು ಕಾಂತಾರ ಹಿಡ್ಕೊಂಡು ಇಡೀ ಕನ್ನಡ ಇಂಡಸ್ಟ್ರಿಯನ್ನು ನಾವು ಎಷ್ಟು ಹಿಡ್ಕೊಂಡು ನೋಡೋಣ? ಆಗಲ್ಲ. ನನ್ನ ಕೆಲವು ಸ್ನೇಹಿತರಿದ್ದಾರೆ, ತುಂಬ ಜನ, ಎಂತ ಮಾಡ್ರೆ ಇದು, ಹೀಗೆ ಇಂಡಸ್ಟ್ರಿಯಲ್ಲಿ ನಮ್ಮ ಹತ್ರ ಕತೆ ಇದೆ, ನಮ್ಮ ಟ್ಯಾಲೆಂಟ್ ಇದೆ, ಒಂದು ಸಿನಿಮಾ ಮಾಡಲಿಕ್ಕೆ ಒಂದು ಅವಕಾಶ ಬರೋಲ್ಲ, ಗೊಣಗ್ತಾನೆ ಇರೋದು ಅಷ್ಟೇ, ಬೇರೆ ಯಾವ ಪ್ರಯತ್ನ ಮಾಡಲಿಕ್ಕೆ ಹೋಗಲ್ಲ. ನನ್ನ ತುಂಬ ಹತ್ತಿರದ ಸ್ನೇಹಿತ ಕೆ ನಂಜುಂಡ ಅಂತಿದ್ದ, ಅವನು ಹೀಗೆಲ್ಲ ತೀರ್ಕೊಂಡ್ಬಿಟ್ಟಿದ್ದಾನೆ. ದೊಡ್ಡ ಕೊರಗು ಅವನಿಗೆ. ಬಹುಶಃ ಕನಸಿನಲ್ಲಿ ಕೂಡ ಸಿನಿಮಾದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಅಂಥ ಕನಸುಗಾರ. ಅವನು ಗೊಗೋರಿತಾ ಇದ್ದ, ನಾವು ರೈಟರ್ಸಿಗೆ ಇಲ್ಲಿ ಬೆಲೆನೇ ಇಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ, ನೋಡಿ ಅಲ್ಲಿ ಮಲಯಾಳದಲ್ಲಿ, ನೋಡಿ ಅಲ್ಲಿ ತೆಲುಗಿನಲ್ಲಿ, ನೋಡಿ ಅಲ್ಲಿ ತಮಿಳಿನಲ್ಲಿ ಎಷ್ಟು ಬೆಲೆ ಕೊಡ್ತಾರೆ, ಎಷ್ಟು ಅವಕಾಶ ಕೊಡ್ತಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅಂತೇಳಿ ಹೇಳ್ತಾನೆ ಇದ್ದ. ಕೊನೆಗೂ ಅವನಿಗೊಂದು ಅವಕಾಶ ಕೂಡಿ ಬಂತು. ಕನಸಲು ನೀನೇ ಮನಸ್ಸಲ್ಲೂ ನೀನೇ ಅಂತ ಹಾಗೆ ಒಂದು ಸಿನಿಮಾ ತೋರಿಸ್ಬೋದಿತ್ತಲ್ಲ. ಅದರಲ್ಲಿ ಫ್ಲಾಪ್ ಸಿನಿಮಾ. ನನಗೆ ಸಿಕ್ತ, ಅವನು ನನ್ನ ಹತ್ರನೇ ಹೋಗಿರ್ತಾ ಇದ್ದ, ನನಗೆ ಸಿಕ್ತ. ನಿನಗೆ ಅವಕಾಶ ಸಿಕ್ತು, ಅವಕಾಶ ಸಿಕ್ಕಾಗ ನೀನೇನು ಮಾಡಿದೆ? ಮಾಡಿಲ್ಲ, ಒಳ್ಳೆಯ ಸಿನಿಮಾ ಮಾಡಿಲ್ಲ. ಯಾಕೆ ಮಾಡಿಲ್ಲ? ತಪ್ಪ್ಯಾರದು. ಮತ್ತೆ ವಾಪಸ್ಸು ಅವಕಾಶ ಸಿಗಲಿಲ್ಲ, ಯಾರೂ ಅವಕಾಶ ಕೊಡಲಿಲ್ಲ, ನನ್ನ ಕರೆಯಲಿಲ್ಲ. ನಾನು ಒಳ್ಳೆ ಸಂಭಾಷಣೆಗಾರ, ನಾನು ಒಳ್ಳೆ ಸ್ಕ್ರಿಪ್ಟ್ ರೈಟ್ರ್, ನನ್ನ ಹತ್ರ ಒಳ್ಳೆ ಕಥೆ ಇದೆ ಹೇಳ್ತಾ ಹೋಗ್ತಾ ಕೊನೆಗೂ ಅದು ಆ ಕೊರಗಿನೇ ತೀರ್ಕೊಂಬಿಟ್ಟ ಅವನು. ಕೆ ನಂಜುಂಡ ತುಂಬ ಪ್ರತಿಭಾವಂತ. ಏನು ಮಾಡ್ತೀರಿ, ಇದಾಗುತ್ತೆ. ಬರಹಗಾರರಿಗೆ ಬೆಲೆ ಇಲ್ಲಿ ಇದ್ದೇ ಇದೆ, ಆದರೆ ಅದನ್ನು ಅವರವರೇ ಸದುಪಯೋಗಪಡಿಸಬೇಕು. ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ದ್ವಾರಕೀಶ್ ಬದುಕಿರುವ, ನಾನು ಕೊನೆಯ ಸಂದರ್ಶನ ಮಾಡಿದ್ದು ದ್ವಾರಕೀಶ್ ನಾನೇನೆ. ಆ ಸಂದರ್ಶನದಲ್ಲಿ ಅವರು ಹೇಳಿದರು, ಅವರು ಚೆನ್ನೈಲಿರುವಾಗ ಒಂದು ಬಂಗ್ಲಾ ಮಾಡಿದರು. 150 ಅಡಿಯ ವಿಸ್ತೀರ್ಣದ ಒಂದು ದೊಡ್ಡ ಬಂಗ್ಲಾ ದ್ವಾರಕೀಶ್. ಅಲ್ಲಿ ಸುಮಾರು 100 ಜನ ಊಟಕ್ಕೆ, ಯಾವಾಗಲೂ 60 ಕಾರು ಪಾರ್ಕಿಂಗ್ಗೆ ಜಾಗ. ಅಲ್ಲಿಗೆ ಮೋಹನ್ ಲಾಲ್, ಪ್ರಿಯದರ್ಶನ್ ದೊಡ್ಡ ಡೈರೆಕ್ಟರ್ ಮಲಯಾಳದ, ವಿಷ್ಣುವರ್ಧನ್ ಎಲ್ಲ ಬರ್ತಾಯಿದ್ರು. ಬಂದಾಗ ಒಂದು ದಿವಸ ಮಲಯಾಳಂ ಸಿನಿಮಾ ನೋಡೋಣ ಅಂತ ಮೋಹನ್ ಲಾಲ್ ಹೇಳಿದರು ದ್ವಾರಕೀಶ್ಗೆ. ಅಷ್ಟರಲ್ಲಿ ದ್ವಾರಕೀಶ್ ಮನಸ್ಸು ಮಲಯಾಳ ಸಿನಿಮಾ ಅಂದರೆ ಪೋರ್ನೋ ಸಿನಿಮಾ ಅಂತ ಡಿಸೈಡೆಡ್. ಅದು ನಮ್ಮ ಶಕೀಲನೂ ಕಾರಣನೇ ಅದಕ್ಕೆ. ಸೊ ಇಲ್ಲ ಬರಲ್ಲ, ನೀವು ಹೋಗಿ ನೋಡ್ಕೊಂಡ್ಬಂದಿದ್ದೆ. ಇಲ್ಲ ಸರ್, ನೀವು ನೋಡಲಿಕ್ಕಾಗಿ ನಾವು ಹೋಗ್ತಾ ಇದ್ವಿ, ಬನ್ನಿ ಅಂತೇಳಿ ಒತ್ತಾಯ ಮಾಡಿ ಮೋಹನ್ ಲಾಲ್, ಪ್ರಿಯದರ್ಶನ್ ಒತ್ತಾಯಕ್ಕೆ ಸಿನಿಮಾಕ್ಕೆ ಹೋದರು. ಸಿನಿಮಾ ನೋಡಿದರು. 2.5 ಗಂಟೆ ಸಿನಿಮಾ ನೋಡಿ ಹೊರಗೆ ಬಂದಾಗ ಈ ಸಿನಿಮಾದ ಹಕ್ಕು ಇಲ್ಲಿ ಯಾರ ಹತ್ರ ತಗೋಬೇಕು ಅಂತ
ಫಸ್ಟ್ ಕೇಳಿದ್ದು. ನನಗೆ ಗೊತ್ತೇ ಇರಲಿಲ್ಲ ಈ ಸಿನಿಮಾ ಈ ಮಟ್ಟಕ್ಕೆ ಮಲಯಾಳ ಸಿನಿಮಾ ಇದೆಯಾ ಅಂತೇಳಿ. ಆ ಸಿನಿಮಾದ ಹೆಸರು ಚಿತ್ರಂ ಅಂತ. ಹಕ್ಕು ತಗೊಂಡು ಪಕ್ಕದಲ್ಲಿ ವಿಷ್ಣುವರ್ಧನ್ಗೆ ಹೇಳಿದೆ, ನೀನು ನನ್ನ ಸಿನಿಮಾದಲ್ಲಿ ಮಾಡಬೇಕು. ರಾಯರು ಬಂದರು ಮಾವನ ಮನೆಗೆ, ವಿಷ್ಣುವರ್ಧನ್ ಸೂಪರ್ ಡೂಪರ್ ಹಿಟ್. 17 ದಿವಸ ಇಲ್ಲ 18 ದಿವಸ ಎಲ್ಲ ಶೂಟ್ ಮಾಡಿದ ಸಿನಿಮಾ ಅದು. ಇದು ನಡೀತದೆ ಇಲ್ಲಿ. ದ್ವಾರಕೀಶ್ ಅಂತವರು ಅಂದರೆ ಒಂದು ಇಂಡಸ್ಟ್ರಿಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರೋರು ಇದ್ದಕ್ಕಿದ್ದಾಗೆ ಬದಲಾಗ್ಬಿಡೋದು, ಅದರ ಕಂಟೆಂಟ್ಸ್ ನೋಡ್ಕೊಂಡ್ಬಿಟ್ಟು. ಟೋಟಲ್ ಕಂಟೆಂಟ್ಸ್, ಕತೆ, ಸಂಗೀತ, ಅದರಲ್ಲಿ ಅವ್ರ ಕೆಲಸ ಯಾರ್ಯಾರು ಮಾಡ್ತಾರೆ ಎಲ್ಲ ಜವಾಬ್ದಾರಿನೂ ಇದೆ ಅದಕ್ಕೆ.